ಇದು ಮೊಸಂಬಿ ಗಿಡ ಇದೆ. ಒಂದು ವರ್ಷದ ಮರ ಇದು. ಆಮೇಲೆ ಈ ಥರ ಬೆಳೆನೂ ಬೆಳಿಬೋದು. ಈ ಥರ ಮರ ಹಚ್ಚಿದರೆ ಇವಾಗಿಲ್ಲ ಅಂದ್ರೂ ಕೂಡ ಒಂದು 10 ಇಯರ್ಸಲ್ಲಿ ಮರ ದೊಡ್ಡದಾಗುತ್ತೆ. ಇದು ನೋಡಿ, ಓನ್ಲಿ 6 ಮಂತ್ ಆಯ್ತು ನಾನು ಹಚ್ಚಿಬಿಟ್ಟು. ಮಾರ್ಕೆಟಲ್ಲಿ ಬೇರೆ ಬೇರೆ ಒಂದು ನರ್ಸರಿಯಲ್ಲಿ ಅಗಿ ಸಿಗುತ್ತೆ. ಇದು ನಾನು ತರಿಸಿರೋದು ಹೈದರಾಬಾದಿಂದ ಮತ್ತು ಹುಮ್ನಾಬಾದಿಂದ. ಹುಮ್ನಾಬಾದ್ ಹೈದರಾಬಾದ್ ಎರಡಿದೆ. ಈಗ ನಿಮಗೆ ತೋರಿಸ್ತಾ ಇರೋದು ಇದು ಹುಮ್ನಾಬಾದ್, ಬಸವ ಕಲ್ಯಾಣ ಹತ್ರ. ಬಸವ ಕಲ್ಯಾಣ ನರ್ಸರಿ ರಾಜೇಶ್ವರ ಹತ್ರ ಇದೆ. ಅಲ್ಲಿಂದ ತಂದು 40 ಮರ ಹಚ್ಚಿದ್ದೀನಿ. ಆ ಲೈನ್ ಏನು ಕಾಣಿಸ್ತಾ ಇದೆ ಅದು ಹೈದರಾಬಾದಿಂದ ತರಿಸಿರೋದು. ಇವು ಮಾವಿನ ಮರ ಎಲ್ಲ ಹೈದರಾಬಾದಿಂದನೇ ತರಿಸಿರೋದು. ಬಟ್ ತೆಂಗಿನ ಮರ ಅಂತೂ ಸೂಪರಾಗಿದೆ. ಯಾಕಂದರೆ ಮಾವಿನ ಮರಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದೆಲ್ಲ ಕಟಿಂಗ್ ಮಾಡಿದ್ದೀನಿ, ಸ್ವಲ್ಪ ಜಾಸ್ತಿ ಇತ್ತು, ಕಟಿಂಗ್ ಆಗಿದೆ. ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಬೆಳೆದಿರೋದು. ಯಾಕೆ ಕಟಿಂಗ್ ಆಗಿದೆ ಅಂತಂದರೆ ಇಲ್ಲಿ ಸೆಂಟ್ರಲ್ಲಿ ಗಾಳಿ ಬಿಟ್ಟರೆ ಮುರ್ಕೊಂಡು ಬಿಡ್ತಿತ್ತು. 2-3 ಮರ ಮುರಿದಿದೆ. ಅದಕ್ಕೋಸ್ಕರನೇ ಈ ಥರ ಕಟ್ ಮಾಡಬೇಕಾಗಿರೋದು. ತೆಂಗಿನ ಮರಕ್ಕೇನು ನೀವು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಹುಮ್ನಾಬಾದ್ ಹತ್ರ ರಾಜೇಶ್ವರ ಬಸವ ಕಲ್ಯಾಣ, ಅಲ್ಲಿ ಒಳ್ಳೆ ಮರಗಳನ್ನು ತೆಂಗಿನ ಮರ ಕೊಡ್ತಾರೆ. ನಾನು ತಂದು 1 ವರ್ಷ ಆಯಿತು. 1 ವರ್ಷದಲ್ಲಿ ಚೆನ್ನಾಗಿ ಬಂದಿದೆ ಮರನ. ಮಿನಿಮಮ್ 5 ಇಯರ್ಸ್ ಹೇಳಿದರು ನನಗೆ, ಕಾಯಿ ಹತ್ತಲಿಕ್ಕೆ 5 ಇಯರ್ಸ್ ಬೇಕು ಅಂತ. ಇವಾಗ 1 ವರ್ಷ ಆಗಿದೆ ಹಚ್ಚಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ತೆಂಗಿನ ಮರ ಇದೆ. ಉತ್ತರ ಕರ್ನಾಟಕದಲ್ಲಿ ತೆಂಗಿನ ಮರ ಆಗಲ್ಲ ಅಂತಾರೆ. ಬಟ್ ನಮ್ಮ ತೋಟದಲ್ಲಿ ಒಳ್ಳೆ ತೆಂಗಿನ ಮರ, ಮಾವಿನ ಮರ ಫಲಿತಾಂಶ ಇದೆ. ಯಾವುದಕ್ಕೂ ಒಂದು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಭಗವಂತ ಫಲ ಕೊಡ್ತಾನೆ. ಮುಂದಿನ ವಿಡಿಯೋದಲ್ಲಿ ಜಾಸ್ತಿ ಮರ ಇದೆ, ಅದ್ರ ಬಗ್ಗೆ ಎಲ್ಲ ಇಂಟ್ರೊಡಕ್ಷನ್ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಸರ್. ಥ್ಯಾಂಕ್ ಯು.